ನಿಮ್ಮ ಊರು ನಿಮ್ಮ ಹೆಸರು ಹೇಳಿ. ನಮ್ದು ವಿಜಯ್ ಈರಪ್ಪ ಪಟೇವ್ರೆ, ಮಹಾರಾಷ್ಟ್ರದವ್ರು. ಸಾಂಗ್ಲಿ ಡಿಸ್ಟ್ರಿಕ್ಟ್ ಜತ್ ತಾಲೂಕು, ಬಸರಿ ಅಂತ ಹಳ್ಳಿ. ಅಂತ ಹೇಳಿ ಇದನ್ನ ಗೊಂಜಾಳಕ್ಕೆ ಹಾಕಿರಿ. ಹೌದು. ಗೊಂಜಾಳಕ್ಕೆ ಏನೇನು ಹಾಕಿರಿ? ಇದಕ್ಕೆ ಮೊದಲು ಬಿತ್ತು ಮುಂದ್ರಿ 10 26 ಗೊಬ್ಬರ ಒಂದು 25 ಕಿಲೋ ಹಾಕಿದ್ವಿ ರೀ. ಭೂ ಅಸ್ತ್ರ ಒಂದು ಪ್ಯಾಕೆಟ್ ಹಾಕಿದ್ವಿ. ಭೂ ಅಸ್ತ್ರ ಒಂದು ಪ್ಯಾಕೆಟ್ ಹಾಕಿರಿ. ಇಂಡಿಯಾ ಗ್ರೋ ಹಾಕಿರಿ. ಹಿಂದಾಡೆ ಅದಾದ್ಮೇಲೆ ಸ್ಪ್ರೇ ಕೊಟ್ಟಿರಿ. ಅದಾದ್ಮ್ಯಾಗ ಮೊದಲು 2 ಕೈಯ ಕೀಟನಾಶಕ ಕೀಡಿದ್ ಹೊಡೆದೇವ್ರೆ. ಒಂದು ತಿಂಗಳಾಗ ಹೊಡೆ ಅಂದ್ರೆ ಅವ್ರು ಟಾನಿಕ್ ಏನೈತಿ ಅದನ್ನ ಒಂದು ಸ್ಪ್ರೇ ಕೊಟ್ಟಿದ್ರು. ಸ್ಪ್ರೇ ಕೊಟ್ಟೆ. ಇದಕ್ಕೆ ನೀರ ಬೋರ ಬಾವಿ ಬೋರ್ಲಿ ಐತ್ರಿ, ಡ್ರಿಪ್ ಐತ್ರಿ. ಡ್ರಿಪ್ ಐತಿ, ಬೋರ್ ನೀರು ಹಾಸ್ತೀರಿ. ನೀರು ಚಲೋ ಐತಿ. ನೀರು ಕೈ ಇದ್ರೂ ಈ ರೀತಿ ಬಂದೈತಿ. ಹೌದು, ಬೇಕಾದ ನೀರಿದ್ರು ಯಾವ್ದು ಬೇಕಾದ ನೀರು ಇರಲಿಲ್ಲ. ರಿಸಲ್ಟ್ ಚಲೋ, ಗೊಬ್ಬರ ರಿಸಲ್ಟ್ ಚಲೋ ಐತಿ. ಅದಕ್ಕೆ ರೈತರಿಗೆ ನೀವೇನು ಹೇಳ್ಬೇಕು? ನಮಗಂತೂ ಈ ಬೆಳೆಯಂತೂ ಯಾವಾಗ ನಮಗೆ ಬಂದಿದ್ದಿಲ್ಲ. ನಾವು ಮೊದಲೇನೋ ಹಾಕ್ತಿದ್ವು, ಸರ್ಕಾರಿ ಗೊಬ್ಬರ ಒಗಿತಿದ್ವು, ಯೂರಿಯಾ DAP ಅದೇನೋ ಒಗಿತಿದ್ವು. ನಾವು ಟಾನಿಕ್ ಹೊಡಿತಿದ್ವು ಕೀಟನಾಶಕ ತಂದು ಅಂಗಡಿಯಾಗಿಂದ. ಹಿಂಗೆ ರಿಸಲ್ಟ್ ಇದಿಲ್ಲ, ಹಿಂಗೆ ತಪ್ಪಲಾಡಾಗಲ್ಲ, ಇಷ್ಟು ಪವರ್ಲಿ ಬೆಳೆಯ ಬಂದಿದ್ದಿಲ್ಲ. ಆದ್ರೆ ನಾನು ನೋಡ್ಕೋತ ಬನ್ರಿ, ನಿಮ್ದು ಮನೆ ಅಲ್ಲಿದ, ಅಲ್ಲಿಂದ ಒಂದು ಬರ್ಬೇಕಾದ್ರೆ ಒಂದು 500 600 ಮೀಟರ್ ಬಂದು ನಾನು ನಡ್ಕೋತ. ಬಟ್ ಅದಕ್ಕಿಂತ ಆ ಭೂಮಿಗಿಂತ ಈ ಭೂಮಿ ನರಮ, ಇದು ನರಮ ಆದ್ರೂ ಚಲೋ ಬಂದ. ಭೂಮಿ ಹಲ್ಕಾರ್ ನಮ್ದು, ನಮ್ಮ ಇಡೀ ಜಮೀನು ಹಲ್ಕಾ ಭೂಮಿ ಇದೆ. ಹಲ್ಕಾ ಭೂಮಿ ಒಳಗನ ಇದು ಹಿಂಗೆ ಬಂದೈತಿ ಬೆಳೆ. ಸಮಾಧಾನ ಐತಿ, ನಿಮ್ಗೆ ಖುಷಿ ಐತಿ. ರೈತರಿಗೂ ಖುಷಿ. ರೈತರಿಗೆ ನಾವು ಹೇಳಿದಿವ್ರಿ ಕೆಲವೊಂದು ಮಂದಿಗೆ, ಖುಷಿ ಐತಪ್ಪ ನಾವು ಮಾತ್ರ ಇದು ಮಾಡಿದೆವು, ನೋಡ್ರಿ ನೀವು ಯೂಸ್ ಮಾಡ್ರಿ. ಅಂದ್ರೆ ತುಸು ಭೂಮಿಯಾಗ ನಮ್ಮ ಭೂಮಿ ತುಸುರ್ಲಿ, ಅದರಿಂದ ಇದನ್ನ ಯೂಸ್ ಮಾಡೋಣ, ಉತ್ಪನ್ನ ಹೆಚ್ಚು ಹೊಣೋದಕ್ಕೆ ನಮ್ಗೆ ಆಸೆ ಆಗೈತಿ, ಹೊಂಡೋತದ ಈಗ ಹೊಂಡೋತೈತ್ರಿ. ಮತ್ತು ರೈತರಿಗೆ ಏನು ಹೇಳ್ರಿ ಅಂದ್ರೆ ಅವ್ರಿಗೆ ಬರೀ ಹೇಳಿಬಿಡ್ಬೇಡ್ರಿ, ತಂದು ತೋರಿಸ್ರಿ. ಯಾಕಂದ್ರೆ ಈಗ ನಾವು ನಿಮ್ಗೆ ಗೊಬ್ಬರ ಕೊಟ್ಟಿವು, ಅಲ್ಲಿದ್ದು ಇಲ್ಲಿಗೆ ಬಂದೆವು. ನಮ್ಮ ಊರ ಅಥಣಿಯಿಂದ ನಿಮ್ಮ ಬಸ್ಸಿಗೆ ಬರ್ಬೇಕಂದ್ರೆ 40-45 ಕಿಲೋಮೀಟರ್ ಬಂದೆವು. ಆದ್ರೆ ಅದಕ್ಕೆ ನೀವೇನು ಮಾಡಿರಿ, ಯಾರೋ ರೈತರಿಗೆ ಕೇಳ್ರಿ ಅಂದ್ರೆ ನೀವು ಅವ್ರಿಗೆ ತಂದು ಕೇಳಿದ ಕೂಡಲೇ ಬಂದು ತೋರಿಸ್ರಿ. ಹಿಂಗೆ ಹೋಗಿದ್ವಿ, ಹಿಂಗೆ ಬಂದೈತಿ, ನಾವು ಹೇಳ್ತೀವಿ, ಆ ಟೈಪ್ ನೀವು ಮಾಡ್ಕೋರಿ. ಇದು ನಮ್ಮ ಲೋಕಲ್ ಮಂದಿಗೆ ಅನ್ನತ್ರಲ್ಲ ತೋರಿಸಿದ್ರು 4-5 ಮಂದಿಗೆ. ಅವರು ಅಂದಾರೆ ಬೆಳೆ ಈ ಪ್ಲಾಟ್ನ ಹಿಂಗೆ ಯಾವಾಗ ಕೂತಿದ್ದಲ್ಲ, ನಿಮ್ದು ಈಗ ಕಡಕ್ ಅಂದ್ರೆ ಉಷ್ಣತೆ ಹೆಚ್ಚತ್ರ ಸದ್ಯಕ್ಕೆ ಈಗ ಹೆಚ್ಚಿದ್ರು ಬೆಳೆ ಚಲೋ ಗೊತ್ತೈತಿ. ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಇದ್ರು ಸಹಿತ ಇಷ್ಟು ಬೆಳೆ ಹಿಂಗೆ ಬಂದೈತೆ ಅಂದ್ರೆ ಹಿಂಗೆ ಬೆಳೆ ಬರೋಲ್ಲ, ಅದಕ್ಕಿಂತ ಚಲೋ ಬಂದ್ರಿ ಬೆಳೆ ನಮ್ಗೆ. ಓಕೆ, ಇದು 3ನೇ ಬೆಳೆ ರೀ ಅದು ನಮ್ಮ ಈ ವರ್ಷನ್ಯಾಗ. ಇದು 3ನೇ ಬೆಳೆ ನಮ್ದು. ಒಂದು ವರ್ಷನ್ಯಾಗ 3ನೇ ಬೆಳೆ ಇದು ಹಾಕಿದ್ವಿ ನಾವು. ಈಗ ಹಾಕಿದ್ 40 ದಿನ ಆಗಿದ್ರೆ ಈಗ, ಏನೋ 2 ತಿಂಗಳು ಆಗಿಲ್ಲ, 40 ದಿನ ಆಗಿದೆ. ಓಕೆ, ಥ್ಯಾಂಕ್ ಯು.